ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕಾಡೆಮಿಕ್ ಇನ್ಸೈಡ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಸಿ ಇ ಟಿ 2025ನ ಕಾಲೇಜ್ಗಳು ಹೇಳ್ತೀನಿ. ಯಾವ ಕಾಲೇಜ್ಗಳು ಅಂತ ಹೇಳಿದರೆ, ತಮ್ಮಲ್ಲಿ ಭಾಳಷ್ಟು ಜನ ಕಡಿಮೆ ರ್ಯಾಂಕಿಂಗ್ ಬಂದು ಒಳ್ಳೆ ಕಾಲೇಜ್ಗಳು ಹುಡುಕ್ತಿದ್ದೀರಾ. ಈಗಾಗಲೇ ಕಡಿಮೆ ರ್ಯಾಂಕಿಂಗ್ ಬರುತ್ತೆ ಅಂತ ಅನಿಸ್ತವರು, ಇಲ್ಲ ಕಡಿಮೆ ರ್ಯಾಂಕಿಂಗ್ ಬಂದವರು ಸುಮಾರು ಜನ ಒಳ್ಳೆ ಕಾಲೇಜ್ಗಳನ್ನ ಹುಡುಕ್ತಿರ್ತೀರ. ನನಗೆ ಸಿಗುತ್ತಾ ಇಲ್ವೋ ಅನ್ನೋ ಡೌಟಲ್ಲಿ ಇರ್ತೀರ. ಹಾಗಾಗಿ ಈ ವಿಡಿಯೋನ ನಿಮಗೆ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ಕಡಿಮೆ ರ್ಯಾಂಕಿಂಗ್ ಬಂದರೂ ಅಥವಾ ಕಡಿಮೆ ಮಾರ್ಕ್ಸ್ ಬಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಂದೊಂದು ಕಾಲೇಜ್ ಅಂತ ಇರುತ್ತೆ. ಹಾಗಾಗಿ ನಿಮಗೂ ಸಿಗುತ್ತೆ ಮಕ್ಕಳೇ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನನ್ನ ಕಡಿಮೆ ಬಂದಿದ್ರೂ ನನಗೆ ಯಾವ ಕಾಲೇಜ್ ಸಿಗುತ್ತೋ ಇಲ್ವೋ, ಅದು ಫೀಸ್ ಎಷ್ಟಿರುತ್ತೆ, ಲಕ್ಷ ಹೇಳ್ತಾರೆ, ಇವೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಮಕ್ಕಳೇ. ನಾನು ನಿಮ್ಗೆ ಇವತ್ತು ಕಡಿಮೆ ರೇಟಲ್ಲಿ ಕಡಿಮೆ ರ್ಯಾಂಕಿಂಗಲ್ಲಿ ಒಳ್ಳೆ ಕಾಲೇಜಸ್ಗಳನ್ನ ಪ್ರಿಫರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆ ಸಿ ಇ ಟಿ 2025ನ ಅಪ್ಡೇಟ್ಸ್ಗಳಿಗಾಗಲಿ ಈಗಲೇ ಹೋಗಿ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಅಪ್ಡೇಟ್ಗಳಿಗಾಗಿ ಅಥವಾ PDF ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಟೆಲಿಗ್ರಾಮ್ ಚಾನಲ್ನ, ಈಗಲೇ ಹೋಗಿ ಜಾಯ್ನ್ ಆಗಿ. ನೋಡಿ ಮಕ್ಕಳೇ, ನೀವಾಗಲೇ ನೋಡ್ತಿರೋ ಹಾಗೆ ಕಾಲೇಜಸ್ ಎಬೋವ್ 1 lakh ರ್ಯಾಂಕ್ ಇನ್ ಕೆ ಸಿ ಇ ಟಿ ಫಾರ್ BTech ಅಡ್ಮಿಷನ್ ಇನ್ 2025. ಅಂದರೆ ನಿಮಗೆ ಟಾಪ್ 10 ಕಾಲೇಜಸ್ಗಳನ್ನ ನಾನು ಇವತ್ತು ಪ್ರಿಫರ್ ಮಾಡ್ತೀನಿ ಕಡಿಮೆ ರ್ಯಾಂಕಿಂಗಲ್ಲಿ. ಅಂದರೆ 1 lakh ಮೇಲೆ ಬಂದಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಈಗಲೇ ಕಮೆಂಟ್ ಮಾಡಿ ಮಕ್ಕಳೇ. ನೋಡಿ ಮಕ್ಕಳು, ನೀವಾಗಲೇ ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ BTech ಅಡ್ಮಿಷನ್ 2025. ಅಂದರೆ ಯಾರ್ಯಾರು ಟೆಕ್ ಫೀಲ್ಡ್ಗೆ ಹೋಗೋ ಆಸೆ ಇದ್ದರೆ ಅವರು ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಕೆ ಸಿ ಇ ಟಿ 2025 ಕಟ್ ಆಫ್ ಎಷ್ಟೆಷ್ಟಿದೆ ನೋಡಿ ಮಕ್ಕಳೇ. ಅಲ್ಲಿ ಎಲ್ಲ 1 lakh ಮೇಲೆ ಬಂದಿರೋರೆ ಸೇರ್ಕೋಬೋದು. 1 lakh ಮೇಲೆ ಸೇರಿಸ್ಕೋತಾರ ಅಂತ ನಿಮಗೆ ಡೌಟ್ ಇರ್ಬೋದು. ಆದರೆ ನಾನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ್ಯಾವ ಕಾಲೇಜು ಅಂತ ನೋಡುವುದಾದರೆ ನೋಡಿ ಮಕ್ಕಳೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ನೋಡಿ ಮಕ್ಕಳೇ, ಫಸ್ಟ್ ಕಾಲೇಜ್ ನೋಡುವುದಾದರೆ ಇದು ಬಂದ್ಬಿಟ್ಟು PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಇದು ಬಂದ್ಬಿಟ್ಟು ಮಂಡ್ಯದಲ್ಲಿ ಇದೆ ಮಕ್ಕಳೇ. ಇದು ಮಂಡ್ಯದಲ್ಲಿ ತುಂಬ ಫೇಮಸ್ ಕಾಲೇಜ್. ಆ ಕಾಲೇಜಿನ ಕೋರ್ಸ್ಗಳು ನೋಡುವುದಾದರೆ ಇಲ್ಲಿ ನೋಡಿ ಮಕ್ಕಳೇ, ಲೆಫ್ಟ್ ಸೈಡಲ್ಲಿ ಕೊಟ್ಟಿರೋ ಹಾಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಇದಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಸೇರ್ಕೋಬೋದು ನೀವು 1 lakh ಒಳಗಡೆ ಬಂದುಬಿಟ್ಟು. ನಿಮ್ಮ ರ್ಯಾಂಕಿಂಗ್ 1 lakh ರೀಚ್ ಆಗುತ್ತೆ ಅಂದರೆ, ಅಥವಾ 1 lakhಗಿನ ಇನ್ನೂ ಜಾಸ್ತಿನೇ ಬರುತ್ತೆ ಅಂದರೆ ಈ ಕಾಲೇಜನ್ನ ಪ್ರಿಫರ್ ಮಾಡ್ತೀನಿ ಮಕ್ಕಳೇ. ತುಂಬ ಚೆನ್ನಾಗಿದೆ, ಮಂಡ್ಯದಲ್ಲಿ ತುಂಬ ಫೇಮಸ್ಸಿನ ಕಾಲೇಜ್ ಬಂದ್ಬಿಟ್ಟು ಇದು. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ಇದು ಬಂದ್ಬಿಟ್ಟು KLE ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮಕ್ಕಳೇ. ಇದು ಬಂದ್ಬಿಟ್ಟು ನಿಮಗೆ ಹುಬ್ಳಿಲಿ ಬರುತ್ತೆ. ಇದರ ಕೋರ್ಸ್ಗಳು ಹಾಗೂ ಕಟ್ ಆಫ್ಗಳು ನೋಡುವುದಾದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೊಟ್ಟಿರೋ ಹಾಗೆ ನೀವು ನೋಡ್ತಿರೋ ಹಾಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಕ್ಕಳೇ. ಇದು EEE, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಈ ಮೂರಲ್ಲಿ EEEಗೆ ತುಂಬ ಸ್ಕೋಪ್ ಇದೆ ಮಕ್ಕಳೇ. ನನ್ನ ಕೇಳೋದಾದರೆ ಅದರಲ್ಲೇ ನೋಡಿ ಇನ್ನೊಂದು ಕೋರ್ಸ್ ಇದೆ ಬಯೋಫೀಲ್ಡ್ ಹೋಗುವುದಾದರೆ, ಅದು ಬಂದ್ಬಿಟ್ಟು ಬಯೋಟೆಕ್ನಾಲಜಿ ಅಂತ. ಅದರ ಕಟ್ ಆಫ್ ನೋಡೋದಾದರೆ 1,15,000 ಮತ್ತು 1,40,000. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ಕ್ರಾಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮಕ್ಕಳೇ. ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಸಿಗುತ್ತೆ ನಿಮಗೆ. ತುಂಬ ಫೇಮಸ್ ಕಾಲೇಜ್ ಬೆಂಗಳೂರಲ್ಲಿ. ಇದರ ಪ್ಲೇಸ್ಮೆಂಟ್ಗಳು ಚೆನ್ನಾಗಿರುತ್ತೆ. ಇದರ ಕೋರ್ಸ್ಗಳನ್ನು ನೋಡುವುದಾದರೆ ನಿಮಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್, ಈ EEE ಯಾವಾಗಲೇ ಹೇಳ್ದ ಹಾಗೆ ನಾನು EEE ಇಲ್ಲಿ ಕೂಡ ಇದೆ ನೋಡಿ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ. ಇದರ ಕಟ್ ಆಫ್ಗಳು ನೋಡುವುದಾದರೆ 1 lakh, 1,20,000. ಇದು ಕಟ್ ಆಫ್ ಎಂದರೆ KCET ರ್ಯಾಂಕಿಂಗ್ ಆಗಿರುತ್ತೆ ಮಕ್ಕಳೇ, ಅದು ಫೀಸ್ ಅಲ್ಲ. ಆಮೇಲೆ ಫೀಸ್ ಅಂತ ಅಂದ್ಕೋಬಿಡಿ ಯಾರನ್ನು, ಅದು ನಿಮ್ಮ KCET ರ್ಯಾಂಕಿಂಗ್ ಅಷ್ಟೇ. ಇಲ್ಲಿ ನೋಡಿ EEEಗೆ 1,10,000, 1,30,000 ಅಲ್ಲಿ ಯಾರ್ಯಾರು ಬಂದಿರ್ತೀರ ಅವರೆಲ್ಲ ಸೇರ್ಕೋಬೋದು ಆ ಕಾಲೇಜ್ಗೆ. ನೆಕ್ಸ್ಟ್ ಕಾಲೇಜ್ ನೋಡೋದಾದರೆ ನೋಡಿ ಮಕ್ಕಳೇ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಇದು ತುಂಬ ಚೆನ್ನಾಗಿದೆ ಮಕ್ಕಳೇ. ಇದು ಕಾಲೇಜ್ ತುಂಬ ಚೆನ್ನಾಗಿದೆ ಮಕ್ಕಳೇ, ಹಾಗೂ ಫೇಮಸ್ ಕೂಡ. ಹಾಗೂ ಇದರ ಪ್ಲೇಸ್ಮೆಂಟ್ ಬಗ್ಗೆ ನೋಡುವುದಾದರೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ ಇಲ್ಲಿಗೆ ಸೇರಿಕೊಂಡ್ರೆ ನೀವು. ಅಲ್ಲಿನ ಕೋರ್ಸ್ಗಳು ನೋಡಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್,
ಇದಕ್ಕೂ ಕೂಡ ಹೋಗ್ಬೋದು. ಇದು ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಇರುತ್ತೆ ಮಕ್ಕಳೇ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಕಾಲೇಜ್. ಇಲ್ಲಿ ಪ್ಲೇಸ್ಮೆಂಟ್ ನೋಡೋದಾದರೆ ತುಂಬ ಚೆನ್ನಾಗಿದೆ ಮಕ್ಕಳೇ. ನನ್ನ ಕೇಳಿದ್ರೆ ಇಲ್ಲೇ ಪ್ರಿಫರ್ ಮಾಡ್ತೀನಿ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಸೇರ್ಕೋಬೇಕಂದ್ರೆ. ವಿತ್ ಕಟ್ ಆಫ್ ಕಡಿಮೆಗೆ ಅಂದರೆ 1,00,000 ಬಂದಿರೋರು ಚೆನ್ನಾಗಿರೋ ಕಾಲೇಜ್ ಬೇಕು ಬ್ಯಾಂಗ್ಳೂರಲ್ಲಿ ಅಂದರೆ ಈ ಕಾಲೇಜು ಬೆಸ್ಟ್. ನೋಡಿ, ಇಂಡಸ್ಟ್ರಿಯಲ್ ಕೋರ್ಸು ಇದೆ. ಇಂಡಸ್ಟ್ರಿಯಲ್ ಫೀಲ್ಡ್ಗೆ ಯಾರ್ಯಾರು ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಕೂಡ ಹೋಗ್ಬೋದು. ಇಂಡಸ್ಟ್ರಿಯಲ್ ಕೋರ್ಸ್ ಕೂಡ ಇದೆ ಇದರಲ್ಲಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಅದರ ಕಟ್ ಆಫ್ ಕೂಡ ಕಡಿಮೆನೇ ಇದೆ ಮಕ್ಕಳು. ನೀವು 1,00,000 ಬಂದಿದ್ರು ಇಂಡಸ್ಟ್ರಿಯಲ್ ಫೀಲ್ಡ್ ಹೋಗಬೇಕು ಅಂದರೂ ಈಗಲೂ ಕೂಡ ಹೋಗ್ಬೋದು ಅದರಲ್ಲಿ. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ನೋಡಿ ಮಕ್ಕಳು, ನೀವಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ SJB ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಇದು ಕೂಡ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಸೇರ್ಕೊಳ್ಳೋಕ್ಕೆ ಇಷ್ಟಪಡ್ತೀರೋ ಅವ್ರು ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ ಅವ್ರು 1,00,000 ಕಡಿಮೆ ಬಂದಿರೋರು ಈ ಕಾಲೇಜ್ಗಳಿಗೂ ಸೇರ್ಕೋಬೋದು. ಈ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗಳು ಇದೆ ಅಂತ ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, TEEE ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಇದಿಷ್ಟು ಇದೆ ಮಕ್ಕಳು. ಇದಿಷ್ಟರಲ್ಲಿ ನೀವು ಯಾವುದಕ್ಕಾದ್ರೂ ಸೇರ್ಕೋಬೋದು. ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗ್ಬೋದು ಮಕ್ಕಳು. ಇದರಲ್ಲಿ ನನ್ನ ಕೇಳೋದಾದರೆ TEEE ಮತ್ತು ಇನ್ಫಾರ್ಮೇಷನ್ ಸೈನ್ಸ್ಗೆ ತುಂಬ ಸ್ಕೋಪ್ ಇದೆ ಮಕ್ಕಳೇ. ಮುಂದೆ ನೀವು ಅದೆರಡು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಚಾಯ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಇದು ಕೂಡ ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ಳೂರಲ್ಲೇ ಇದೆ ಮಕ್ಕಳು. ಹಾಗೂ ಇದರ ಕೋರ್ಸ್ಗಳು ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಬಯೋಟೆಕ್ನಾಲಜಿ. ಇಲ್ಲೂ ಕೂಡ ಬಯೋಫೀಲ್ಡ್ಗೆ ಹೋಗೋರು ಬಯೋಟೆಕ್ನಾಲಜಿ ತೊಗೊಂಡು ಹೋಗ್ಬೋದು ಮಕ್ಕಳೇ. ಹಾಗೂ TEEE ಕೂಡ ಇದೆ ಇದರಲ್ಲಿ, ಮೆಕ್ಯಾನಿಕಲ್ ಕೂಡ ಇದೆ. ಆಗಲೇ ನಾನು ಹೇಳ್ದ ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗೋರಿದ್ರು ಮೆಕ್ಯಾನಿಕಲ್ಗೂ ಹೋಗ್ಬೋದು. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ನೀವಾಗಲೇ ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ರಾಜೀವ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮಕ್ಕಳೇ. ಇದು ಬಂದ್ಬಿಟ್ಟು ಹಾಸನಲ್ಲಿ ಲೊಕೇಟ್ ಆಗಿದೆ. ಹಾಸನಲ್ಲಿ ಯಾರ್ಯಾರು ಸೇರ್ಕೋಬೇಕಂತ ಇದ್ದೀರಾ ಅವ್ರಿಗೆ ಈ ಕಾಲೇಜ್ ನೋಡಿ ಬೆಸ್ಟ್. ಈ ಕಾಲೇಜಿನಲ್ಲಿ ಯಾವ ಕೋರ್ಸ್ಗಳು ಲಭ್ಯವಿದೆ ಎಂದು ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,00,000 ಬಂದಿರೋರು ಯಾರು ಬೇಕಾದ್ರೂ ಹೋಗ್ಬೋದು ಮಕ್ಕಳೇ ಈ ಕಾಲೇಜಿಗೆ. ಹಾಗೂ TEEE ಕೂಡ ಇದೆ, ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೂ ತುಂಬ ಸ್ಕೋಪ್ ಇದೆ ಮಕ್ಕಳೇ. ಇದು ECE ಅಂತ ಬಂದ್ಬಿಟ್ಟು ECE ಬೇರೆ, TEEE ಬೇರೆ. ಸೊ ಹಾಗಾಗಿ ನೀವು ಕಡಿಮೆ ರ್ಯಾಂಕಿಂಗ್ ಬಂದಿದೆ ನಿಮಗೆ TEEE ಮಾತ್ರ ಆಗುತ್ತೆ. ECE ತುಂಬ ಕಾಸ್ಟ್ಲಿ ಮಕ್ಕಳೇ. ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇದು ಬಂದ್ಬಿಟ್ಟು ಮೈಸೂರಲ್ಲಿ ಇದೆ ಮಕ್ಕಳೇ. ಮೈಸೂರಲ್ಲಿ ಯಾರು ಸೇರ್ಕೋಬೇಕಂತ ಇರ್ತೀರಾ ಅಥವಾ ಮೈಸೂರು ಪೀಪಲ್ಸ್ ಯಾರು ಇರ್ತೀರಾ ಅವರು ಈ ಕಾಲೇಜ್ಗೆ ಹೋಗಿ ಸೇರ್ಕೋಬೋದು. ಇದು ತುಂಬ ಫೇಮಸ್ ಕಾಲೇಜ್ ಮಕ್ಕಳೇ. ಹಾಗೂ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ ಇದರಲ್ಲಿ. ವಿತ್ ಲೋ KCET ರ್ಯಾಂಕಿಂಗ್ ನೀವು ಚೆನ್ನಾಗಿರೋ ಕಾಲೇಜ್ ಬೇಕಂದರೆ ನೋಡಿ ಇದು ಬೆಸ್ಟ್ ಪ್ರಿಫರ್ ಮಾಡ್ತೀನಿ. ಹಾಗೂ ಇದರ ಕೋರ್ಸ್ಗಳು ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದು 3 ಸಿಗುತ್ತೆ ಮಕ್ಕಳೇ. ಇದು 3ರಲ್ಲಿ ಯಾವುದಾದ್ರೂ ತೊಗೋಬೋದು ನೀವು. ಹಾಗೆ ನೆಕ್ಸ್ಟ್ ಕಾಲೇಜ್ ನೋಡುವುದಾದರೆ HMS ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಇದು ಬಂದ್ಬಿಟ್ಟು ತುಮಕೂರಲ್ಲಿ ಇದೆ ಮಕ್ಕಳೇ. ತುಮಕೂರಲ್ಲಿ ಯಾರು ಸೇರ್ಕೋಬೇಕಂತ ಇರ್ತೀರಾ ಅಥವಾ ತುಮಕೂರು ಪೀಪಲ್ಸ್ ಯಾರು ಇರ್ತೀರಾ ಅವರು ಈ ಕಾಲೇಜ್ಗೆ ಹೋಗಿ ಸೇರ್ಕೋಬೋದು. ಈ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗಳು ಇದೆ ಎಂದು ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆಲ್ಲ ಸಿಗುತ್ತೆ ಮಕ್ಕಳೇ ನಿಮಗೆ. ಅಲ್ಲಿ ನೋಡಿ ಕಟ್ ಆಫ್ ತುಂಬ ಕಡಿಮೆ ಇದೆ. KCET 1,00,000 ಬಂದರೆ ಅವರು ಸೇರ್ಕೋಬೋದು. ಹಾಗೂ TEEE ಕೂಡ ಇದೆ. ಇದರಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದು ಕೂಡ ಸೇರ್ಕೋಬೋದು. ಅದು ಕೂಡ ಸಿಗುತ್ತೆ ನಿಮಗೆ. ಈ 3 ಕೋರ್ಸಲ್ಲಿ ನಿಮಗೆ ಯಾವ ಇಂಟ್ರೆಸ್ಟ್ ಇದೆ ಅದಕ್ಕೆ ಹೋಗಿ ಸೇರ್ಕೋಬೋದು. ನೋಡಿ, ತುಮಕೂರಲ್ಲಿ ಸೇರ್ಕೋಬೇಕು ಅನ್ನೋರಿಗೆ TEEE ಕೂಡ ಇದೆ ನಿಮಗೂ. TEEE ನಾನು ಆಗಲೇ ಹೇಳಿದ ಹಾಗೆ ತುಂಬ ಸ್ಕೋಪ್ ಇದೆ ಮಕ್ಕಳೇ. ಮುಂದೆ TEEEನೇ ಚಾಯ್ಸ್ ಮಾಡೋದು ನನಗೇನೋ ಬೆಟರ್ ಅನಿಸುತ್ತೆ. ಮೆಕ್ಯಾನಿಕಲ್ ಇಲ್ಲ TEEE ಚಾಯ್ಸ್ ಮಾಡಿ, ಎರಡರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ. ನೆಕ್ಸ್ಟ್ ಕಾಲೇಜ್ ನೋಡೋದಾದರೆ GSS ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮಕ್ಕಳೇ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ಬ್ಯಾಂಗ್ಳೂರಲ್ಲೇ ನಿಮಗೆ 3 ಕಾಲೇಜಸ್ ಸಿಕ್ತು. ವಿತ್ ಲೋ KCET ರ್ಯಾಂಕಿಂಗ್ ನೀವು ಈ 3ರಲ್ಲಿ ಯಾವ ಕಾಲೇಜ್ ಬೇಕಾದ್ರೂ ಹೋಗಿ ಸೇರ್ಕೋಬೋದು ಬ್ಯಾಂಗ್ಳೂರಲ್ಲಿ. ಇದರ ಕೋರ್ಸ್ಗಳು ನೋಡುವುದಾದರೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ TEEE. ಇಲ್ಲಿ ಕೂಡ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇದೆ, ಹಾಗೂ ಸಿವಿಲ್ ಇಂಜಿನಿಯರಿಂಗು ಇದೆ. ನೀವು KCETಲಿ 1,00,000 ಬಂದಿದ್ರೆ ಇದಕ್ಕೂ ಕೂಡ ಹೋಗಿ ಸೇರ್ಕೋಬೋದು. ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಮಕ್ಕಳೇ, ಇದಿಷ್ಟು ಬಂದ್ಬಿಟ್ಟು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಲೊಕೇಟೆಡ್ ಇನ್ ಕರ್ನಾಟಕ ವಿತ್ ಲೋ KCET ರ್ಯಾಂಕಿಂಗ್. ಅಂದರೆ ನೀವು 1,00,000 ಬಂದಿದ್ರೂ ಈ ಕಾಲೇಜ್ಗಳಿಗೆ ಹೋಗಿ ಸೇರ್ಕೋಬೋದು. ಈ ಥರ ಇನ್ನೂ ಕಾಲೇಜಸ್ ಪ್ರಿಫರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ. ಹಾಗೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆದರೂ ಇದರ PDF ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ.
ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ.